ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ಅತಿ ಸರಳವಾಗಿ ಉಪ್ಪಿನಕಾಯಿಯನ್ನು ಮನೆಯಲ್ಲೇ ಹೇಗೆ ತಯಾರಿಸೋದು ಅಂತ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕಿದ್ದೀನಿ. ಈ ವಿಡಿಯೋನ ಕೊನೆವರೆಗೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ರೀತಿಯಾಗಿ ನಾನು ಗಜರಿಯನ್ನು ಸ್ವಚ್ಛವಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಲಿಂಬೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಏನೂ ಜಾಸ್ತಿ ಶ್ರಮ ಇಲ್ಲ. ಕೆಲವೊಬ್ಬರು ಬ್ಯುಸಿ ಶೆಡ್ಯೂಲ್ ಇರುತ್ತೆ ಅಲ್ಲ, ಅವ್ರಿಗೆ ಜಾಬ್ಸ್ ಎಲ್ಲ ಮಾಡೋರಿಗೆ ಇದು ತುಂಬ ಅನುಕೂಲ ಆಗುತ್ತೆ. ಇದನ್ನು ನಾನು ಮಾಡಿ ನೋಡಿದ್ದೀನಿ, ಮಸಾಲಾನ ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಚೆನ್ನಾಗಾಗಿದೆ. ಅದಕ್ಕೋಸ್ಕರ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಮತ್ತು ಇದರಲ್ಲಿ ಕೆಲಸ ಏನೂ ಇಲ್ಲ, ಕೆಲಸನೂ ಕಮ್ಮಿ ಮತ್ತು ಬೆಟರ್ ಆದ ಟೇಸ್ಟ್ ಸಿಗುತ್ತೆ ಅಲ್ಲ, ಅದ್ರಿಗೋಸ್ಕರ ಒಳ್ಳೆಯದು. ನೀವು ಒಂದು ಸಾರಿ ಈ ರೀತಿಯಾಗಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಕಾಯಿಸಿಟ್ಟಿರುವಂಥ ಒಂದು ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ಇದು ಉಪ್ಪಿನಕಾಯಿ ಮಸಾಲ ಇದೆ ನೋಡಿ, ಚಾರ್ಮಿನಾರ್ ಪಿಕಲ್ ಮಸಾಲ ಅಂತ. ಆ ಮಸಾಲವನ್ನು ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಇವಾಗ ಸೇರಿಸ್ಕೊಳ್ಳೋಣ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಅದರಲ್ಲೂ ಸ್ವಲ್ಪ ಉಪ್ಪಿರುತ್ತೆ, ಆದರೆ ಮೇಲಿಂದ ಸ್ವಲ್ಪ ಉಪ್ಪು ಹಾಕೋದು. ಉಪ್ಪಿನಕಾಯಿ ಅಂದ ಕೂಡಲೇ ಸ್ವಲ್ಪ ಉಪ್ಪು ಜಾಸ್ತಿ ಬೇಕಲ್ವಾ, ಅದಕ್ಕೆ ಉಪ್ಪು ಕರೆಕ್ಟಾಗಿದ್ದರೆ ಉಪ್ಪಿನಕಾಯಿ ಕೆಡೋದಿಲ್ಲ ಬೇಗನೆ. ಈ ರೀತಿಯಾಗಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ವಾಸನೆ ಅಂತೂ ಸೂಪರ್ ಆಗಿ ಬರ್ತಾ ಇದೆ. ಅರ್ಧ kg ಉಪ್ಪಿನಕಾಯಿ ನಾನು ಆಲ್ರೆಡಿ ಮಾಡ್ಕೊಂಡಿದ್ದೆ, ಅದು 1 ಮಂತ್ ಬತ್ತು. ಇವಾಗ ಎಲ್ಲ ಫಿನಿಶ್ ಆಗಿದೆ, ಅದಕ್ಕೋಸ್ಕರ ಇವಾಗ ಮತ್ತೆ ಮಾಡ್ತಾ ಇದ್ದೀನಿ. ನೋಡಿ, ರೆಡಿ ಆಯಿತು. ಎಷ್ಟು ಈಸಿಯಾಗಿದೆ ಅಲ್ವಾ. ಈಗ ಈ ಥರನಾದ ಒಂದು ಪಾತ್ರೆಯಲ್ಲಿ, ಗಾಜಿನ ಪಾತ್ರೆಯಲ್ಲಿ ಹಾಕಿ ಇದರ ಮೇಲೆ ಒಂದು ಕಾಟನ್ ಬಟ್ಟೆಯನ್ನು ಕಟ್ಟಿ ಅಥವಾ ಮುಚ್ಚಳ ಮುಚ್ಚಿ ಇಟ್ಟರೂ ಅಡ್ಡಿ ಇಲ್ಲ. ಈ ರೀತಿಯಾಗಿ ಮುಚ್ಚಿ 15 ದಿನ ಬಿಡಬೇಕು. ಮಧ್ಯದಲ್ಲಿ ಒಂದು ಸಾರಿ ಈ ರೀತಿಯಾಗಿ ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡೋದು, ಆಮೇಲೆ ಮತ್ತೆ ಕಟ್ಟಿಡೋದು. 15 ದಿನ ಆದಮೇಲೆ ಚೆನ್ನಾಗಿ ಬಂದಿರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್, ಮತ್ತೆ ಸಿಗೋಣ.